ಸೂಕ್ಷ್ಮ ಕಾಫಿ ನಾಡಿನಲ್ಲಿ ಈಗ ಮತ್ತೆ ಪಾಕ್ ಪ್ರೇಮಿಗಳು ಮುನ್ನೆಲೆಗೆ ಬಂದಿದ್ದಾರೆ. ಯಾಕೆಂದರೆ ಈದ್ ಮಿಲಾದ್ ಅಂಗವಾಗಿ ಟಿಪ್ಪು ಸುಲ್ತಾನ್ ಕಟೌಟ್ನ ಜೊತೆಗೆ ಪಾಕಿಸ್ತಾನದ ಮೂಲದ ಹಾಡನ್ನು ಈಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿ ಕೂಡ ಹಾಕಿದ್ರು. ಈಗ ಇದೇ ವಿಚಾರ ಹಿಂದೂ ಜಾಗರಣಾ ವೇದಿಕೆ ಸೇರಿದಂತೆ ಹಿಂದೂ ಪರ ಸಂಘಟನೆಗಳ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತದೆ. ಹಾಗಾದರೆ ಚಿಕ್ಕಮಗಳೂರಿನಲ್ಲಿ ನಡೆದಂಥ ಘಟನೆ ಏನು ನೋಡೋಣ. ಇದೇ ಕಟ್ಔಟ್ ಅನ್ನ ಬಳಸಿಕೊಂಡು ಕೆಲ ಕಿಡಿಗೇಡಿಗಳು ದುಷ್ಕೃತ್ಯವನ್ನ ಮಾಡಿರುವಂತದ್ದು. ಈ ರೀತಿ ಘಟನೆಗಳು ನಡೆದಾಗ ನಿಮ್ಮ ಇಲಾಖೆಯ ತಾಕತ್ತೇನು ಅನ್ನೋದನ್ನ ತೋರಿಸಬೇಕು. ಅಂತ ದೇಶದ್ರೋಹಿಗಳನ್ನು ಪಾಕಿಸ್ತಾನಕ್ಕೆ ಕಳಿಸಿ. ಈ ಸರ್ಕಾರವೇ ಒಂದು ರೀತಿ ಭಾರತ ವಿರೋಧಿ ನಿಲುವವರಿಗೆ ಬೆಂಬಲ ಕೊಡ್ತಾ ಹೋದ್ರೆ. ಬುಧವಾರ ನಾಡಿನೆಲ್ಲೆಡೆ ಈದ್ ಮಿಲಾದ್ ಸಂಭ್ರಮ. ಮುಸ್ಲಿಮರು ಹಬ್ಬಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ರೆ ಕೆಲ ಕಿಡಿಗೇಡಿಗಳು ಸಮಾಜದಲ್ಲಿ ಅಶಾಂತಿ ನಿರ್ಮಾಣಕ್ಕೂ ಮುಂದಾಗಿದ್ದಾರೆ. ಕೋಮು ಸೂಕ್ಷ್ಮ ಚಿಕ್ಕಮಗಳೂರಿನಲ್ಲಿ ಕಿಡಿಗೇಡಿಗಳು ಕೃತ್ಯ ಎಸಗಿದ್ದಾರೆ. ಪಾಪಿ ಪಾಕಿಸ್ತಾನದ ಹಾಡು ಬಳಸಿ ದೇಶದ್ರೋಹಿ ಕೃತ್ಯಕ್ಕೆ ಕೈ ಹಾಕಿದ್ದಾರೆ. ವಿಷಯ ಅಂದ್ರೆ ಈದ್ಗಾಗಿ ಚಿಕ್ಕಮಗಳೂರು ನಗರದಲ್ಲಿ 40 ಅಡಿ ಎತ್ತರದ ಟಿಪ್ಪು ಸುಲ್ತಾನ್ ಕಟೌಟ್ ಅನ್ನ ಹಾಕಲಾಗಿದೆ. ಈ ಕಟೌಟ್ ಬ್ಯಾಕ್ ಗ್ರೌಂಡ್ ನಲ್ಲಿ ಪಾಕಿಸ್ತಾನದ ಮುಜಾಹಿದ್ಗೆ ಸಂಬಂಧಪಟ್ಟ ಹಾಗಿನ ಹಾಡನ್ನ ಬಳಸಲಾಗಿದೆ. ಚಿಕ್ಕಮಗಳೂರು ಪವರ್ ಟಿಪ್ಪು ಬಾಯ್ಸ್ ಅನ್ನೋ ಇನ್ಸ್ಟಾ ಖಾತೆಯಲ್ಲಿ ಈ ವಿಡಿಯೋವನ್ನ ಹಂಚಿಕೊಳ್ಳಲಾಗಿದೆ. ಟಿಪ್ಪು ಕಟೌಟ್ಗೆ ತಾವು ಪಾಕಿಸ್ತಾನಿ ಮುಜಾಹಿದೀನ್ಗಳು, ಈ ಮಣ್ಣಿನ ರಕ್ಷಕರು, ಪಾಕಿಸ್ತಾನಿ ಸೈನಿಕರು ಅನ್ನೋ ಹಾಡನ್ನ ಹಾಕಿ ಹರಿಬಿಟ್ಟಿರೋದು ತೀವ್ರ ವಿರೋಧಕ್ಕೂ ಕಾರಣ ಆಗಿದೆ. ಅಲ್ಲಿನ ದೃಶ್ಯಗಳನ್ನ ನಾವು ನೋಡಬಹುದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಟಿಪ್ಪು ನಗರದ ಮುಸ್ಲಿಂ ಬಾಂಧವರು ಟಿಪ್ಪು ಸುಲ್ತಾನ್ ಅವರ 40 ಅಡಿಗಳ ಕಟ್ಔಟ್ ಅನ್ನ ನಿರ್ಮಾಣ ಮಾಡಿದ್ರು. ಜೊತೆಗೆ ರಾತ್ರಿ ಎಲ್ಲವೂ ಕೂಡ ಈ ಒಂದು ಕಟ್ಔಟ್ನ ನಿರ್ಮಾಣ ಕಾರ್ಯವನ್ನ ಮಾಡಿದ್ರು. ಆದರೆ ಬೆಳಗ್ಗೆ ಆಗ್ತಿದ್ದ ಹಾಗೇನೆ ಇದೇ ಕಟ್ಔಟ್ ಅನ್ನ ಬಳಸಿಕೊಂಡು ಕೆಲ ಕಿಡಿಗೇಡಿಗಳು ದುಷ್ಕೃತ್ಯವನ್ನ ಮಾಡಿರುವಂಥದ್ದು. ಈ ಸಂಬಂಧ ಚಿಕ್ಕಮಗಳೂರು ನಗರ ಠಾಣೆಯ ಪಿಎಸ್ಐ ಧನರಾಜ್ ದೂರನ್ನ ಕೊಟ್ಟಿದ್ದಾರೆ. ಸುಮೋಟೋ ಕೇಸ್ ದಾಖಲಿಸಿಕೊಂಡಿರುವ ನಗರ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿ ಇಬ್ಬರು ಅಪ್ರಾಪ್ತರು ಸೇರಿದಂತೆ 26 ಯುವಕರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ. ಈ ವೇಳೆ ವಿಡಿಯೋ ಶೇರ್ ಮಾಡಿಕೊಂಡಿದ್ದಂತ 23 ವರ್ಷದ ರೋಷನ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಡಿಯೋ ಹಾಕಿದ್ಯಾಕೆ, ಹಾಕಿದ್ಯಾರು, ಹಾಕೋಕ್ ಹೇಳಿದ್ಯಾರು, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಮುಂದಿಟ್ಟು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ತರ ಯಾರು ಮಾಡೋಕ್ಕೆ ಈ ಥರ ಟ್ರೈ ಮಾಡ್ತಾರೆ ಅಥವಾ ರಿಲಿಜಿಯಸ್ ಹಬ್ಬಕ್ಕೆ ಪೊಲಿಟಿಕಲ್ ನೇಚರ್ ಕೊಡೋಕ್ಕೆ ಈ ಥರ ಪ್ರಯತ್ನ ಪಡ್ತಾರೆ, ಅವ್ರ ಮೇಲೆ ಕ್ರಮ ತಗೊಳ್ತೀನಿ ಖಂಡಿತ. ಸೋಷಿಯಲ್ ಮೀಡಿಯಾ ಬಹಳ ಸೂಕ್ಷ್ಮವಾಗಿ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದು ಈಗ ಜನ್ರೇಷನ್ದು ನೆಕ್ಸ್ಟ್ ಜನ್ರೇಷನ್ದು ಯಾರಿದ್ದಾರೆ ಅವ್ರದ್ದು ಪ್ರೆಸೆನ್ಸ್ ಜಾಸ್ತಿ ಇದೆ. ಅಫ್ಕೋರ್ಸ್ ಕಿಡಿಗೇಡಿಗಳ ಈ ಪಾಕ್ ಪ್ರೇಮದ ಕೃತ್ಯ ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯದಲ್ಲಿ ಕಾನೂನು ಇದ್ದು ಗೃಹ ಸಚಿವರು ಇದ್ರೆ ದೇಶದ್ರೋಹದ ಕೆಲಸ ಮಾಡಿದಂತವರನ್ನ ಒಳಗೆ ಹಾಕಿ ಅಂತ ಆಗ್ರಹಿಸಿದ್ದಾರೆ. ಇನ್ನು ಸಿಟಿ ರವಿ ದೇಶದ್ರೋಹಿಗಳನ್ನ ಬಂಧಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂದ್ರು. ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕೂಡ ವಾಗ್ದಾಳಿ ನಡೆಸಿದ್ರು. ಮಾನ್ಯ ಗೃಹ ಸಚಿವರಲ್ಲಿ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ, ಈ ರೀತಿ ಘಟನೆಗಳು ನಡೆದಾಗ ನೀವು ಕೈ ಕೊಟ್ಕೊಂಡು ಕೂರೋ ಬದಲು ನಿಮ್ಮ ತಾಕತ್ತೇನು, ನಿಮ್ಮ ಇಲಾಖೆಯ ತಾಕತ್ತೇನು ಅನ್ನೋದನ್ನ ತೋರಿಸಬೇಕು. ಯಾವನ್ ಇಲ್ಲಿರೋ ಪಾಕಿಸ್ತಾನ್ ಮುಜಾಹಿದೀನ್ಗಳು, ನೀನ್ ಪಾಕಿಸ್ತಾನ್ ಮುಜಾಹಿದೀನ್ ಆದ್ರೆ ಇಲ್ಲಿರೋಕ್ ನಿಂಗೆ ಯೋಗ್ಯತೆ ಇಲ್ಲ. ನೀನ್ ಇರ್ಬೇಕಾಗಿರೋ ಜಾಗ ಪಾಕಿಸ್ತಾನ. ಅಂತ ದೇಶದ್ರೋಹಿಗಳನ್ನು ಪಾಕಿಸ್ತಾನಕ್ಕೆ ಕಳಿಸಿ, ಅವ್ರ ಮೇಲೆ ಮೊಕದ್ದಮೆ ದಾಖಲಿಸಿ. ಗೋಹತ್ಯೆಯನ್ನ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮಾಡಿದ್ರು. ಆ ಸಂದರ್ಭದಲ್ಲಿ ತಡೆಗಟ್ಟಿದವ್ರ ಮೇಲೆ ಕೇಸ್ ಮಾಡಿದ್ರು. ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ರು. ಯಾರದಕ್ಕೆ ವಿರುದ್ಧ ಅಂತ ಹೇಳಿದ್ರು ಅವ್ರ ಮೇಲೆ ಕೇಸ್ ಮಾಡಿದ್ರು. ಈ ಸರ್ಕಾರವೇ ಒಂದು ರೀತಿ ಭಾರತ ವಿರೋಧಿ ನಿಲುವವರಿಗೆ ಬೆಂಬಲ ಕೊಡ್ತಾ ಹೋದ್ರೆ ಏನ್ ಮಾಡ್ಬೇಕು ಅನ್ನುವಂತ ಚರ್ಚೆ ಸಾಮಾಜಿಕವಾಗಿ ನಾವೆಲ್ಲ ಮಾಡಬೇಕಾಗುತ್ತೆ. ಒಟ್ಟಾರೆ ಭಾರತದ ಮಣ್ಣಿನಲ್ಲಿ ವೈರಿ ರಾಷ್ಟ್ರ ಪಾಕ್ ಪ್ರೇಮ ಅನಾವರಣಗೊಂಡಿದೆ. ದೇಶದ್ರೋಹಿ ಕೃತ್ಯದಲ್ಲಿ ಭಾಗಿಯಾದಂತವರ ಬಂಧನಕ್ಕೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಚಿಕ್ಕಮಗಳೂರು ನಗರ ಠಾಣೆ ಪೊಲೀಸರು ಓರ್ವನನ್ನ ಬಂಧಿಸಿ 26 ಜನರನ್ನ ವಶಕ್ಕೆ ಪಡೆದು ತನಿಖೆಯನ್ನ ಮುಂದುವರಿಸಿದ್ದಾರೆ. ಪೊಲೀಸರ ತನಿಖೆ ಬಳಿಕ ಅಸಲಿ ಸತ್ಯ ಹೊರಬೀಳಲಿದೆ. ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.